ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಪೂರ್ಣ ಗುಂಡಿಮಯವಾದ ಬಳ್ಳಾರಿ ಸಿರಗುಪ್ಪ ರಸ್ತೆಯಲ್ಲಿ ದಿನಕ್ಕೊಂದು ಅಪಘಾತ ಸಾಮಾನ್ಯ ಆಗ್ಬಿಟ್ಟಿದೆ. ರಸ್ತೆಯಲ್ಲಿ ಸಂಚರಿಸುವಂತ ಸವಾರರಿಂದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಲಾಗ್ತಾ ಇದೆ. ಕಳೆದ 6 ತಿಂಗಳಿಂದ ಸಿರಗುಪ್ಪ ರಸ್ತೆಯಲ್ಲಿ ಹೆಚ್ಚುತ್ತಿರುವಂಥದ್ದು ಅಪಘಾತ. ರಸ್ತೆಯಲ್ಲಿ ಒಂದೆಡೆ ಗುಂಡಿ, ಮತ್ತೊಂದೆಡೆ ಕಾಮಗಾರಿಯಿಂದ ಸಮಸ್ಯೆ ಉಂಟಾಗ್ತಾ ಇದೆ. ರಸ್ತೆಯಲ್ಲಿ ಪ್ರತಿನಿತ್ಯವೂ ಸಂಚರಿಸುವವರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಕಳೆದ 6 ತಿಂಗಳಿಂದ ಅಪಘಾತ ಅನ್ನೋದು ತೀರಾ ಕಾಮನ್ ಆದಂಗೆ ಆಗ್ಬಿಟ್ಟಿದೆ. ಸಾಮಾನ್ಯ, ಎಲ್ಲಿ ನೋಡಿದ್ರೂ ಗುಂಡಿ, ಮತ್ತೊಂದು ಕಡೆಯಲ್ಲಿ ಕಾಮಗಾರಿ. ಓಡಾಡೋದಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ವಾಹನ ಸಂಚಾರರು. ಇದರಿಂದ ಇದೀಗ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಆದಷ್ಟು ಬೇಗ ಸರಿಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಎಷ್ಟೇ ನಿಧಾನವಾಗಿ ಹೋದ್ರೂ ಕೂಡ ಒಂದೇ ಗುಂಡಿ ತಪ್ಪಿಸ್ಬೇಕು, ಇಲ್ಲ ಕಾಮಗಾರಿ ಆಗ್ತಾ ಇದೆ ಅಲ್ಲಿಗೆ ಹೋಗಬೇಕು. ಸೊ ಒಂದಲ್ಲ ಒಂದು ಅಪಘಾತಗಳಾಗ್ತಾ ಇದೆ. ಪ್ರತಿನಿತ್ಯವೂ ಈ ಥರ ಅಪಘಾತಗಳಾಗ್ತಾ ಇದ್ದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿರೋದು. ಮಾತಾಡೋಲ್ಲ ಸಮುದ್ರ ಇದು ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು. ಇಲ್ಲೆಲ್ಲ ನೀರು ಬಿಡ್ತಾ ಇಲ್ಲ, ಎಲ್ಲ ಹೊಲಗಳು ಎಲ್ಲ ಧೂಳ ಹೋಗ್ತದೆ. ಸ್ಕೂಲ್ ಹುಡುಗರಿಗೆ ತೊಂದರೆ ಆಗಿದೆ, ಭಾಳಷ್ಟು ಟ್ರಾಫಿಕ್ ಆಗಿದೆ. ಏನಣ್ಣ ಇದೆಲ್ಲ ಜಸ್ಟ್ ಎಲ್ಲ ಹೋಗಿ ರೈತರೆಲ್ಲ ಸ್ವಲ್ಪ ಇದಾಗ್ತದಾರೆ. ಎಲ್ಲ ಪಂಚೆಗಳು ಎಲ್ಲ ರೋಡಿಗೆ ಚೆಲ್ಬಿಟ್ಟಾವ, ಸ್ಕಿಟ್ ಆಗಿಬಿಟ್ಟಾವ. ಹಲವಾರು ಗಾಡಿಗಳು ಈ ಥರ ಎಲ್ಲ ಮಾಡ್ತಾ ಇದಾರೆ. ನೀರು ಬಿಡ್ಬೇಕಣ್ಣ, ಒಂದು ತಿಂಗಳಾಯ್ತಣ್ಣ ಇದು ಈ ಥರ ಆಗಿ. ತಿಂಗಳಾಯ್ತು, ಕೆಲವು ಗಾಡಿಗಳೆಲ್ಲ ಬಿದ್ದುಬಿಟ್ಟಾವ ಸ್ಕಿಟ್ ಆಗಿ. ಸರಿ ನೀರು ಬಿಡ್ತಾ ಇಲ್ಲ, ಜಸ್ಟ್ ಎಲ್ಲ ಭಾರಿ ಬರ್ತಾ ಇದೆ ಹೊಲಕ್ಕೆಲ್ಲ. ಬರೀ ಇದೇ ಥರ ಆಗ್ತಾ ಇದ್ದೀನಿ. ಒಂದು 2-3 ಮೊನ್ನೆ ಲೇಡೀಸು ಅವರೆಲ್ಲ ಪಾಪ ಸ್ಕಿಟ್ ಆಗಿ. ರೋಡ್ ಕಾಮಗಾರಿ ನಡೀತಾ ಇದೆ, ಆದಷ್ಟು ಬೇಗ ಮುಚ್ಕೊಡ್ಬೇಕು. ಯಾಕಂದ್ರೆ ರೈತರಿಗೆ, ಸ್ಕೂಲ್ ಮಕ್ಕಳಿಗೆ, ಬಸ್ಗಳಿಗೆ ಎಲ್ಲ ತೊಂದರೆ ಆಗ್ತಿದೆ. ಈಗ ರೋಡ್ನಲ್ಲಿ ಹೆಂಗಂದ್ರೆ ಮುಂಚೆ ಬಿದ್ದುಬಿಟ್ಟಿದ್ದಾವೆ, ಸರಿ ನೀರು ಬಿಡ್ತಾ ಇಲ್ಲ ರೋಡಿಗೆ. ಧೂಳು ಭಾಳ ಬರಕತ್ತೈತೆ, ಬೆಳೆಗಳಿಗೆ ಭಾಳ ತೊಂದರೆ ಆಗ್ತದೆ. ರೈತರಿಗೆ, ಎತ್ತು ಬಂಡಿ ಬರೋರಿಗೆ ಭಾಳ ತೊಂದರೆ ಆಗ್ತದೆ. ಟ್ರಾಫಿಕ್ ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ವಿ. ಎಷ್ಟು ವರ್ಷ ಆಯ್ತು? ಒಂದು 4 ತಿಂಗಳಾಯ್ತು. ಕಾಮಗಾರಿ ಬೇಗ ಮುಗಿಸ್ಕೊಡ್ಬೇಕು. ವಿಳಂಬ ಆಗ್ತಿದೆ. ಏನ್ ತೊಂದರೆ ಆಗಿದೆ? ಸಾಕಷ್ಟು ತೊಂದರೆ ಆಗಿದೆ ಸರ್. ಏನ್ ತೊಂದರೆ ಅಂದ್ರೆ ಬಸ್ಗಳಿಗೆ ಹೋಗಕ್ ಆಗ್ತಿಲ್ಲ, ಒಂದೇ ಸೈಡ್ ಇದೆ ರೋಡ್. ಮಕ್ಕಳಿಗೆ ಸ್ಕೂಲ್ ಬಸ್ ಭಾಳ ಹೋಗ್ತವೆ, ಅವ್ರಿಗೆ ತೊಂದರೆ ಆಗ್ತಿದೆ. ರೈತರಿಗೆ ಎತ್ತು ಬಂಡಿ ಬರಕ್ ಆಗ್ತಿಲ್ಲ, ಟ್ರಾಫಿಕ್ಗೆ ಅದು ಭಾಳ ತೊಂದರೆ ಆಗ್ತಿದೆ. ಮೇನ್ ಡಸ್ಟ್ ನೀರು ಬಿಡ್ತಾ ಇಲ್ಲ ಇವರು ಸರಿಗೆ. ಮಕ್ಕಳು ದೊಡ್ಡವರು ಅವು ದಾರಿಗಳೆಲ್ಲ ರಸ್ತೆ ಸರಿ ಇಲ್ಲ. ಇದು ಬೇಗನೆ ಮುಗಿಸ್ಬೇಕು ಸರ್ಕಾರದವರು. ಯಾಕಂದ್ರೆ ಬಿದ್ದು ನಷ್ಟ ಆದ್ಮೇಲೆ ಮಾಡಿದ್ರೆ ಒಳ್ಳೇದಾಗಲ್ಲ. ಈ ರೈತರೆಲ್ಲ ಓಡಾಡ್ತಾ ಇದ್ದಾರೆ, ಸಣ್ಣ ಗಾಡಿಗಳು, ಸ್ಕೂಲ್ ಮಕ್ಕಳು, ಬಸ್ಸು 20-30 ಬಸ್ ಬಳ್ಳಾರಿಯಿಂದ ಬರ್ತಾವ. ಆ ಬಸ್ಗಳಿಗೆ ಬಂದೆಲ್ಲ ತೊಂದರೆ ಆಗುತ್ತೆ. ಒಂದು ಕಡೆ ಒಂದು ಸೈಡ್ ಆದರೆ ದಬಾಯಿಸಿ ಮುಗಿಸಿ ಈ ಸರ್ಕಾರದವರು ಬೇಗನೆ ನಮಗೆ ಕೆಲಸ ಮುಗಿಸ್ಕೊಡ್ಬೇಕು. ಎಷ್ಟು ತೊಂದರೆ ಆಗಿದೆ? ಭಾಳ ತೊಂದರೆ ಆಗಿದೆ ಸರ್. ಇದೆಲ್ಲ ರೈತರಿಗೆ ಬೆಳೆಗಳಿಗೆ ತೊಂದರೆ. ಧೂಳ ಬಂದು 1.5 ವರ್ಷ 2 ವರ್ಷ ಆದ್ರೆ ಒಂದು 20 ಕಿಲೋಮೀಟ್ರ್ ಮಾಡೋಕ್ಕಾಗಲ್ಲ ಸರ್ ಅವ್ರ ಕೈಲಿ, ಸರ್ಕಾರದ ಕೈಲಿ. ಒಂದು 10 ಕಿಲೋಮೀಟ್ರ್ ಒಂದು 10 ಕಿಲೋಮೀಟ್ರ್ ಕೂಡ ಫಾಸ್ಟಾಗಿ ಮಾಡಿಲ್ಲ ಕೆಲಸ ಅವರು. ಎಲ್ಲಿವರೆಗೆ ತಿರುಗ್ತಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಅಲ್ಲಿನ ಜನರು ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಮಾಕ್ ಲೈವ್ ನೀಡಿದ್ದಾರೆ. ನೋಡೋಣ ಬನ್ನಿ. ರಾಯಚೂರಿನಿಂದ ಬಳ್ಳಾರಿಗೆ ಬರುವಂಥ ಈ ಪ್ರಯಾಣಿಕರು, ಬೈಕ್ ಸವಾರರು, ವಾಹನ ಸವಾರರು ನಿಜಕ್ಕೂ ಅಧಿಕಾರಿಗಳಿಗೆ ಸಾಕಷ್ಟು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ಸಿರುಗುಪ್ಪ ಮತ್ತು ಬಳ್ಳಾರಿಗೆ ಬರುವಂಥ ಈ ಮುಖ್ಯ ರಸ್ತೆ ಏನಿದೆ ಸಾಕಷ್ಟು ಹದಗೆಟ್ಟು ಹೋಗಿದೆ. ಈ ರಸ್ತೆಗಳ ಬಗ್ಗೆ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಸ್ವಲ್ಪವೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಈ ರಸ್ತೆಯಲ್ಲಿ ವಯಸ್ಸಾದವರು ಮತ್ತು ಗರ್ಭಿಣಿಯರಂತರೂ ಈ ರಸ್ತೆಯಲ್ಲಿ ಓಡಾಡೋ ಹಾಗಿಲ್ಲ. ಸಾಕಷ್ಟು ತಗ್ಗುಗುಂಡಿಗಳ ಸಾಮ್ರಾಜ್ಯ ಆಗಿದೆ ಅಂತಲೇ ಹೇಳ್ಬೋದು. ಯಾರಾದರೂ ಬಳ್ಳಾರಿಯಿಂದ ಸಿರುಗುಪ್ಪಗೆ ಹೋಗಬೇಕಂದ್ರೆ ಕನಿಷ್ಠ ಇಲ್ಲ ಅಂದರೂ 3 ಗಂಟೆಗಳ ತೆಗೆದುಕೊಳ್ತಾ ಇದೆ. ಇದು ಬರೀ 60 ಕಿಲೋಮೀಟರ್ ಇರುವಂಥ ರಸ್ತೆ ಆಗಿದೆ. ಆದರೆ ಈ ರಸ್ತೆಗೆ ಒಂದು ಸುಸಜ್ಜಿತವಾದ ರಸ್ತೆ ಕೂಡ ಇಲ್ಲ. ಇನ್ನು ಈ ರಸ್ತೆಯನ್ನು ಕಾಮಗಾರಿಗಳು ಮಾಡ್ತಾನೆ ಇದ್ದಾರೆ ಹೊರತಾಗಿ ಕಾಮಗಾರಿಗಳು ಮಾತ್ರ ಕೆಲಸಗಳು ಪೂರ್ಣ ಆಗ್ತಾ ಇಲ್ಲ.
ಈ ರಸ್ತೆಯಲ್ಲಿ ನಿಜಕ್ಕೂ 6 ತಿಂಗಳಲ್ಲಿ ಅನೇಕ ಆಕ್ಸಿಡೆಂಟ್ ಝೋನ್ ಅಂತಲೇ ಹೇಳ್ಬೋದು. 6 ತಿಂಗಳಲ್ಲಿ ಅತಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸಿವೆ ಅನ್ನುವಂಥದ್ದು ಕೂಡ ಈಗ ಉದಾಹರಣೆ ಸಿಗ್ತಾ ಇದೆ. ನಿಜಕ್ಕೂ ಈ ರಸ್ತೆಯಲ್ಲಿ 4 ಏನು ವೀಲ್ಗಳಿರುತ್ತೆ, 4 ವೀಲ್ಗಳಲ್ಲಿ ಒಂದು ವೀಲ್ ಏನಾದರೂ ತಗ್ಗುಗುಂಡಿಗೆ ಬಿದ್ದು ಹೋದರೆ 4 ವೀಲ್ಗಳಿಗೆ ಸರಿಯಾಗಿ ಪಂಚರ್ ಆಗುವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಈ ರಸ್ತೆಗಳಲ್ಲಿ ಎದುರಾಗ್ತಾ ಇದೆ. ಈಗ ಸಿರುಗುಪ್ಪೆಗೆ ಬರುವಂಥ ಬಿ ನಾಗರಾಜ್ ಅವರು ಕೂಡ ಇಲ್ಲಿಯ ಶಾಸಕರು ಕೂಡ ಇದ್ದಾರೆ. ಆದರೆ ಒಂದು ಬಾರಿ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಸಾಕಷ್ಟು ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಏನಾದರೂ ಒಂದು ಬಾರಿ ಈ ರೀತಿ ಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರುವಷ್ಟರಲ್ಲಿ ಸಂಪೂರ್ಣವಾಗಿ ಈ ವಾಹನಗಳಾಗಿರ್ಬೋದು, ಜನರಾಗಿರ್ಬೋದು ಧೂಳುಮಯವಾಗಿ ಇರೋ ಹಾಗೆ ಇಲ್ಲಿಯ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಕನಿಷ್ಠ ಹೊಸ ವಾಹನಗಳು ಕೂಡ ತೆಗೆದುಕೊಂಡು ಓಡಾಡಿದ್ರೆ ಮುಗೀತು, ಆ ವಾಹನ ನಟ್ಟೋಗ್ಬಿಟ್ಟು ಫುಲ್ಲು ಲೂಸ್ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಒಟ್ಟಿನಲ್ಲಿ ಈಗ ಈ ಸಿರುಗುಪ್ಪ ಮತ್ತು ಬಳ್ಳಾರಿಯ ರಸ್ತೆ ಸುಧಾರಣೆ ಆಗೋದು ಯಾವಾಗ, ನಿರಂತರವಾದ ಒಳ್ಳೆ ರಸ್ತೆಯಲ್ಲಿ ನಾವು ಓಡಾಡೋದು ಯಾವಾಗ ಅಂತ ಹೇಳ್ಬಿಟ್ಟು ಇಲ್ಲಿಯ ಜನರ ಕನಸಾಗಿದೆ. ಇನ್ನಾದರೂ ಅಧಿಕಾರಿ ಆಗಿರ್ಬೋದು, ಶಾಸಕರಾಗಿರ್ಬೋದು ಎಚ್ಚೆತ್ಕೊಂಡು ಯಾರಿಗೆ ಈ ಸಂಬಂಧಪಟ್ಟ ಕಾಂಟ್ರಾಕ್ಟನ್ನು ಕೊಡಲಾಗಿದೆ ಆ ಕಾಂಟ್ರಾಕ್ಟರ್ ಕೂಡ ಸರಿಯಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ. ಅವರಿಗೆ ಒಂದಿಷ್ಟು ಸರಿಯಾಗಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರಾ ಮತ್ತು ಈ ಕೆಲಸಗಳು ಸರಿ ಹೋಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ.